ಪ್ರಿಯ ವೀಕ್ಷಕರೇ ನಮಸ್ಕಾರ. ಹಿಂದಿನ ಸಂಚಿಕೆಯಲ್ಲಿ ನಾನು ರಕ್ತ ಸಂಪೂರ್ಣ ಚಂದ್ರಗ್ರಹಣದ ಬಗ್ಗೆ ಅಂದರೆ ಬ್ಲಡ್ ಮೂನ್ ಅಥವಾ ರೆಡ್ ಮೂನ್ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ. ಇನ್ನು ಈ ಸಂಚಿಕೆಯಲ್ಲಿ ಸೆಪ್ಟೆಂಬರ್ 21ನೇ ತಾರೀಕು ಭಾನುವಾರ ಸಂಭವಿಸೋ ಭಾಗಶಃ ಸೂರ್ಯಗ್ರಹಣದ ಬಗ್ಗೆ ವಿಶ್ಲೇಷಣೆ ಕೊಡ್ತೀನಿ. ನೋಡಿ ವೀಕ್ಷಕರೇ, 2025 ಸೆಪ್ಟೆಂಬರು 21ನೇ ತಾರೀಕು ಭಾನುವಾರ ಸಂಭವಿಸೋ ಭಾಗಶಃ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸೋದಿಲ್ಲ. ಆದರೆ ಪ್ರಪಂಚಾದ್ಯಂತ ಮನುಷ್ಯನ ಮೇಲೆ ಯಾವುದೋ ರೀತಿಯಲ್ಲಿ ಪರಿಣಾಮ ಖಂಡಿತವಾಗಿ ಇದ್ದೇ ಇರುತ್ತೆ. ಎಲ್ಲ 12 ರಾಶಿಗಳ ಮೇಲೂ ಸೂರ್ಯಗ್ರಹಣ ಪ್ರಭಾವ ಇರುತ್ತೆ. ಯಾವ ರಾಶಿಯ ಮೇಲೆ ಏನು ಪರಿಣಾಮ ಬೀರಬಹುದು ಅಂತ ಹೇಳೋಕ್ಕೆ ಮುಂಚಿತವಾಗಿ ಗ್ರಹಣಗಳು ಯಾಕೆ ಹೆಚ್ಚಿನ ಕೆಟ್ಟ ಪರಿಣಾಮ ಬೀರುತ್ತೆ ಅಂತ ಇಲ್ಲಿ ವಿಶ್ಲೇಷಣೆ ಕೊಡ್ತೀನಿ. ದಯವಿಟ್ಟು ಸುಮ್ಮನೆ ರಾಶಿ ಫಲ ನೋಡೋಕ್ಕೆ ಹೋಗಬೇಡಿ. ಸ್ವಲ್ಪ ನಿಧಾನವಾಗಿ ಸಂಪೂರ್ಣವಾಗಿ ಈ ಸಂಚಿಕೆಯನ್ನು ವೀಕ್ಷಿಸಿ ವೀಕ್ಷಕರೇ. ಬಹಳ ಸ್ಟಡಿ ಮಾಡಿ ಇದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ರಾಶಿಗಳ ಮೇಲೆ ಏನು ಪರಿಣಾಮ ಬೀರುತ್ತೆ ಅಂತ ಹೇಳೋದಕ್ಕೆ ಮುಂಚಿತವಾಗಿ ಸ್ವಲ್ಪ ಪ್ರಪಂಚದ ಮೇಲೆ ಏನು ಪರಿಣಾಮ ಬೀರಬಹುದು ಅಂತ ನಾನು ತಿಳಿಸ್ತೀನಿ. ಈಗಾಗಲೇ ನಾನು ಹೇಳಿದ ಹಾಗೆ ನಮ್ಮ ಭಾರತಕ್ಕಂತೂ ಯಾವುದೇ ಆಚರಣೆ ಇರೋದಿಲ್ಲ. ಆದರೆ ಪರಿಣಾಮ ಅಂತೂ ಖಂಡಿತವಾಗಿ ಇದ್ದೇ ಇರುತ್ತೆ. ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ, ಎಲ್ಲ ಗ್ರಹಣಗಳು ಕೆಟ್ಟದ್ದೇ ಮಾಡುತ್ತಾ ಅಂತ, ಒಳ್ಳೆಯದೇ ಇಲ್ವಾ ಅಂತ ಭಾಳ ಜನ ಪ್ರಶ್ನೆ ಕೇಳ್ತಾರೆ. ನೋಡಿ ವೀಕ್ಷಕರೇ, ಚಂದ್ರಗ್ರಹಣ ಸಂಭವಿಸೋದು ಹುಣ್ಣಿಮೆ ಹೊತ್ತಿಗೆ, ಹಾಗೆಯೇ ಸೂರ್ಯಗ್ರಹಣ ಸಂಭವಿಸೋದು ಅಮಾವಾಸ್ಯೆ ಹೊತ್ತಿಗೆ. ಬಹುಶಃ ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆಯೇ ನನ್ನ ಅನುಭವದಲ್ಲಿ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಹೊತ್ತಿಗೆ ಮನುಷ್ಯನಿಗೆ ಒತ್ತಡಗಳು ಹೆಚ್ಚುತ್ತೆ. ಸಾಧಾರಣವಾಗಿ ಹುಣ್ಣಿಮೆ ಹಿಂದಿನ ಹಾಗೂ ಮುಂದಿನ ದಿನಗಳಲ್ಲಿ ಅಂದರೆ ಚತುರ್ದಶಿ ಹಾಗೂ ಪಾಡ್ಯ ತಿಥಿಗಳಲ್ಲಿ ಮನಸ್ಸು ಹತೋಟಿಯಲ್ಲಿರೋದಿಲ್ಲ. ಮನೆಗಳಲ್ಲಿ ಅಸಮಾಧಾನವಿರುವಂಥ ವಾತಾವರಣ, ಬಹಳ ಮಂದಿಗೆ ಕೋಪತಾಪಗಳು ಹಾಗೂ ಖಿನ್ನತೆ ಕೂಡ ಉಂಟಾಗುತ್ತೆ. ಡಿಪ್ರೆಷನ್ ಅಂತ ಆರೋಗ್ಯದ ಸಮಸ್ಯೆಗಳು ಉಲ್ಬಣ ಆಗ್ಬೋದು, ಜಗಳಗಳು ಉಂಟಾಗುತ್ತೆ, ಅಪಾರ್ಥಗಳು ಉಂಟಾಗುತ್ತೆ. ಮತ್ತು ಬಹಳ ಕುತೂಹಲದ ವಿಷಯ ಏನಂದರೆ, ಕೆಲವು ಗ್ರಂಥಗಳ ಪ್ರಕಾರ ಮಹಾಭಾರತದ ಯುದ್ಧ ಶುರು ಆಗಿದ್ದು ಚಂದ್ರಗ್ರಹಣದ ದಿನ ಅಂತ. ಹಾಗೆಯೇ ಅಲ್ಲಿಂದ 14 ದಿನಗಳಿಗೆ ಸೂರ್ಯಗ್ರಹಣ ಸಂಭವಿಸುತ್ತೆ. ಆ ದಿನ ಅರ್ಜುನ ಜಯದ್ರಥನನ್ನು ಕೊಲ್ತಾನೆ ಅಂತ ಪ್ರತೀತಿ. ಅಂದರೆ ಮಹಾಭಾರತ ಯುದ್ಧ ಕಾಲಮಾನದಲ್ಲಿ ಚಂದ್ರಗ್ರಹಣ ಹಾಗೂ ಸೂರ್ಯಗ್ರಹಣ 14 ದಿನಗಳ ಅವಧಿಯಲ್ಲಿ ನಡೆಯಿತು. ಮಹಾಭಾರತ ಯುದ್ಧ ನಡೆದದ್ದು 18 ದಿನಗಳು. ಆ ಅವಧಿಯಲ್ಲಿ ಚಂದ್ರಗ್ರಹಣ ಹಾಗೂ ಸೂರ್ಯಗ್ರಹಣ ನಡೀತು ಅಂತ ಪ್ರತೀತಿ. ನೋಡಿ, ಚಂದ್ರಗ್ರಹಣ ಮನುಷ್ಯನ ಮನಸ್ಸಿನ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತೆ. ಆಗ ಮನುಷ್ಯ ತಾಳ್ಮೆಯನ್ನು ಕಳ್ಕೊಂಡು ಅಸಮಾಧಾನವಾಗಿ ನಡ್ಕೊಳ್ತಾನೆ. ಜಗಳಗಳಾಗಬಹುದು, ಕಿರ್ಚ್ಕೊಳ್ಳೋದು, ಕೂಗ್ಕೊಳ್ಳೋದು, ಇನ್ನು ಕೆಲವು ಸ್ತ್ರೀಯರಲ್ಲಿ ಮುಟ್ಟಿನ ಸಮಸ್ಯೆಗಳು ಉಲ್ಬಣ ಆಗೋದು, ಈ ರೀತಿ. ಚಂದ್ರಗ್ರಹಣದ ಪ್ರಭಾವದಿಂದ ಪ್ರಕೃತಿ ವಿಕೋಪಗಳು ಉಂಟಾಗುತ್ತೆ, ಸುನಾಮಿಗಳು ಈ ರೀತಿಯಲ್ಲಿ ಉಂಟಾಗಬಹುದು. ಇನ್ನು ಸೂರ್ಯಗ್ರಹಣದ ಸಮಯದಲ್ಲಿ ಸಾಧಾರಣವಾಗಿ ಸಾಂಕ್ರಾಮಿಕ ರೋಗಗಳು, ಕಣ್ಣಿನ ಸಮಸ್ಯೆಗಳು, ಹೃದ್ರೋಗಗಳು ಹಾಗೂ ಯುದ್ಧಗಳು ಸಂಭವಿಸುತ್ತೆ. ಆದರೆ ಕೆಲವು ಆಧಾರಿತ ಗ್ರಂಥಗಳ ಪ್ರಕಾರ ಚಂದ್ರಗ್ರಹಣ ಹುಣ್ಣಿಮೆ ಸಮಯದಲ್ಲಿ ಹಾಗೂ ಸೂರ್ಯಗ್ರಹಣ ದಿನಗಳಲ್ಲಿ ಮಂತ್ರ ಜಪಗಳು ಶುರು ಮಾಡಿಕೊಂಡ್ರೆ ಅದರ ಒಳ್ಳೆಯ ಫಲಗಳು 10 ಪಟ್ಟು ಹೆಚ್ಚುತ್ತೆ. ಇಲ್ಲಿ ಬಹಳ ಮುಖ್ಯ ಅಂದರೆ ಈ 2 ಗ್ರಹಣ, ಇವಾಗ ಈ ಸೂರ್ಯಗ್ರಹಣ ನಮಗೆ ಗೋಚರಿಸಲಿಲ್ಲ ಅಂದರೂ ಈ 2 ಗ್ರಹಣಗಳು ಹೆಚ್ಚು ಕಮ್ಮಿ ನೋಡಿ ವೀಕ್ಷಕರೇ 7, 21, 14 ದಿನ ಅವಧಿಯಲ್ಲಿ ನಡೆಯುತ್ತೆ. ಇದು ಸ್ವಲ್ಪ ನಾವು ಯೋಚನೆ ಮಾಡಬೇಕಾದ ವಿಷಯ. ಪ್ರಪಂಚದ ಮೇಲೆ, ಮನುಷ್ಯನ ಮೇಲೆ ಸ್ವಲ್ಪ ಗಾಢವಾದ ಪ್ರಭಾವ ಸೂರ್ಯಗ್ರಹಣ ಭಾರತದಲ್ಲಿ ಗೋಚರಿಸಲಿಲ್ಲ ಅಂದರೂ ಖಂಡಿತವಾಗಿ ಬೀರುತ್ತೆ. ಇಲ್ಲಿ ಒಂದು ವಿಷಯ ನೆನಪಿಗೆ ಬರುತ್ತೆ ವೀಕ್ಷಕರೇ, 2019 ಡಿಸೆಂಬರ್ ತಿಂಗಳಲ್ಲಿ ಸೂರ್ಯಗ್ರಹಣದ ಸಂಚಿಕೆಯಲ್ಲಿ ನಾನು 2020ರ ಕೋವಿಡ್ ಬಗ್ಗೆ ಸೂಚನೆ ಕೊಟ್ಟಿದ್ದೆ. ಅದು ನೀವು ನನ್ನ ಯೂಟ್ಯೂಬಲ್ಲಿ ವೀಕ್ಷಿಸಬಹುದು. ಇನ್ನೊಂದು ಕಡೆ ಸೂರ್ಯಗ್ರಹಣದಲ್ಲಿ ಕೆಲವು ಕಾಂಪ್ಲಿಕೇಟೆಡ್ ಆರೋಗ್ಯ ಸಮಸ್ಯೆಗಳಿಗೆ ಶಸ್ತ್ರಚಿಕಿತ್ಸೆಗಳು ಅಂದರೆ ಮೇಜರ್ ಸರ್ಜರೀಸ್ ಅಂತ ಫಲಕಾರಿಯಾಗ್ಬೋದು.
ಅದು ಅವರವರ ಜಾತಕದಲ್ಲಿ ಒಳ್ಳೆಯ ದಶಾಭುಕ್ತಿಗಳಿದ್ದರೆ ಒಳ್ಳೆಯ ಪರಿಣಾಮ ಬೀರಬಹುದು ಅಂತ ಕೆಲವು ಗ್ರಂಥಗಳು ತಿಳಿಸುತ್ತೆ. ಇನ್ನು ಈ 2025 ಸೆಪ್ಟೆಂಬರ್ 21ನೇ ತಾರೀಕು ಭಾನುವಾರ ನಡೆಯೋ ಸೂರ್ಯಗ್ರಹಣದ ಬಗ್ಗೆ ಹೇಳೋದಾದರೆ, ಇದು ಈಗಾಗಲೇ ನಾನು ಹೇಳಿದ ಹಾಗೆ ಪಾರ್ಷಲ್ ಸೋಲಾರ್ ಎಕ್ಲಿಪ್ಸ್ ಅಥವಾ ಭಾಗಶಃ ಕೇತುಗ್ರಸ್ತ ಸೂರ್ಯಗ್ರಹಣ. ಇದು ಆ್ಯಕ್ಚುಲ್ ಆಗಿ ಹೆಸರಿಗೆ ಕೇತುಗ್ರಸ್ತ ಸೂರ್ಯಗ್ರಹಣ, ಆದರೆ ಕುಂಡಲಿಯಲ್ಲಿ ಕೇತುಗೂ ಹಾಗೂ ಸೂರ್ಯನಿಗೂ ಬಹಳ ಅಂತರವಿರುತ್ತೆ. ಬೇರೆ ಬೇರೆ ರಾಶಿಗಳಲ್ಲಿ ಇರ್ತಾರೆ. ಆಸ್ಟ್ರೇಲಿಯಾದಲ್ಲಿ ಈ ಭಾಗಶಃ ಸೂರ್ಯಗ್ರಹಣ ಬೆಳಗ್ಗೆ 6 ಗಂಟೆ 13 ನಿಮಿಷದಿಂದ 7 ಗಂಟೆ 36 ನಿಮಿಷದವರೆಗೂ ಇರುತ್ತೆ. ಹಾಗೆಯೇ ನ್ಯೂಜಿಲ್ಯಾಂಡಲ್ಲಿ ಇದು ಸಂಭವಿಸೋದು ಬೆಳಗ್ಗೆ 5 ಗಂಟೆ 41 ನಿಮಿಷದಿಂದ 8 ಗಂಟೆ 36 ನಿಮಿಷದವರೆಗೂ. ಹೀಗಾಗಿ ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲ್ಯಾಂಡಲ್ಲಿರೋ ಭಾರತೀಯರು ಆಚರಣೆ ಮಾಡಿಕೊಂಡ್ರೆ ಒಳ್ಳೆಯದು. ಆಸ್ಟ್ರೇಲಿಯಾ ಹಾಗೂ ನ್ಯೂಜಿಲ್ಯಾಂಡಲ್ಲಿರೋ ನಮ್ಮ ಭಾರತೀಯರು ಹಿಂದಿನ ದಿನ ರಾತ್ರಿ ಎಂದಿನಂತೆ ಊಟ ಮಾಡಿಕೊಂಡು, ಗ್ರಹಣದ ದಿನ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ಅಡುಗೆ ಮಾಡಿಕೊಂಡು ಬೆಳಗ್ಗೆ 8 ಗಂಟೆ 45 ನಿಮಿಷದ ಮೇಲೆ ಅವರು ಕಾಫಿ ತಿಂಡಿ ಮಾಡ್ಕೋಬೋದು. ನಮ್ಮ ಭಾರತದಲ್ಲಿ ಗೋಚರಿಸಲ್ಲ, ಆದರೆ ಗ್ರೀನ್ವಿಚ್ ಮೀನ್ ಟೈಮ್ GMTಗೆ ಈಕ್ವಿವೆಲೆಂಟ್ ಟೈಮು ಭಾರತದಲ್ಲಿ ಈಗಾಗಲೇ ನಾನು ಹೇಳಿದ ಹಾಗೆ ರಾತ್ರಿ 10 ಗಂಟೆ 59 ನಿಮಿಷ 43 ಸೆಕೆಂಡ್ಗೆ ಆಗುತ್ತೆ. ಅಲ್ಲಿಗೆ ಸೂರ್ಯಗ್ರಹಣ ನಮಗೆ ಗೋಚರಿಸಲ್ಲ. ನಮ್ಮ ಭಾರತದ ಕಾಲಮಾನಕ್ಕೆ ಗ್ರಹಣ ಶುರು ಆಗೋ ಸಮಯಕ್ಕೆ ಕುಂಡ್ಲಿ ಹಾಕಿದಾಗ ಗ್ರಹ ಸ್ಥಿತಿಗಳು ಈ ರೀತಿ ಇರುತ್ತೆ. ವೃಷಭ ಲಗ್ನ, ದ್ವಿತೀಯದಲ್ಲಿ ಅಂದರೆ ಮಿಥುನದಲ್ಲಿ ಗುರು, ಚತುರ್ಥದಲ್ಲಿ ಕೇತು ಹಾಗೂ ಶುಕ್ರ ಅಂದರೆ ಸಿಂಹ ರಾಶಿಯಲ್ಲಿ, ಪಂಚಮದಲ್ಲಿ ಅಂದರೆ ಕನ್ಯಾದಲ್ಲಿ ರವಿ, ಚಂದ್ರ ಹಾಗೂ ಉಚ್ಚ ಬುಧ, ಷಷ್ಠದಲ್ಲಿ ಅಂದರೆ ತುಲಾದಲ್ಲಿ ಕುಜ, ದಶಮದಲ್ಲಿ ಅಂದರೆ ಕುಂಭದಲ್ಲಿ ರಾಹು, ಹಾಗೆಯೇ ಲಾಭದಲ್ಲಿ ಅಂದರೆ ಮೀನದಲ್ಲಿ ವಕ್ರಶನಿ. ಪ್ರಪಂಚದ ಮೇಲೆ ಹೆಚ್ಚು ಕಡಿಮೆ 3 ತಿಂಗಳವರೆಗೂ ಈ ಗ್ರಹಣದ ಎಫೆಕ್ಟ್ ಇರುತ್ತೆ. ಇನ್ನು ರಾಶಿಗಳ ಮೇಲೆ ಸೆಪ್ಟೆಂಬರ್ 21ನೇ ತಾರೀಕಿಂದ 15-20 ದಿನಗಳು ಸೂರ್ಯಗ್ರಹಣದ ಪ್ರಭಾವ ಇರುತ್ತೆ. ರಾಶಿ ಫಲ ಹೇಳೋದಕ್ಕೆ ಮುಂಚಿತವಾಗಿ ಪ್ರಪಂಚಕ್ಕೆ ಸಂಬಂಧಪಟ್ಟ ಹಾಗೆ ಶುಕ್ರ ಕೇತು ಮಿಲನದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಖ್ಯಾತಿಯ ಕಲಾ ಅಥವಾ ಸಿನಿಮಾ ರಂಗಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಬೇಸರದ ವಾರ್ತೆ ಕೇಳಿ ಬರಬಹುದು. ನಮ್ಮ ಭಾರತದಲ್ಲಿ ಒಂದು ಪ್ರತಿಷ್ಠಿತ ರಾಷ್ಟ್ರೀಯ ನಾಯಕರು, ಪ್ರಿಯಕರ ನಾಯಕರ ಆರೋಗ್ಯದಲ್ಲಿ 3ರಿಂದ 6 ತಿಂಗಳಲ್ಲಿ ಏರುಪೇರು ಉಂಟಾಗಬಹುದು. ವಕ್ರಶನಿ ಹಾಗೂ ಸೂರ್ಯ ವಿರೋಧ ದೃಷ್ಟಿಯಿಂದ ರಾಜ್ಯ ರಾಜಕಾರಣದಲ್ಲಿ ಕಿತ್ತಾಟಗಳು ಕೂಡ ಹೆಚ್ಚಾಗಬಹುದು. ವಕ್ರಶನಿ ಬುಧನ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ನರ ದೌರ್ಬಲ್ಯಗಳು ಕೂಡ ಹೆಚ್ಚಾಗಬಹುದು. ಅಂದರೆ ನರ್ವಸ್ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿ ಆಗುತ್ತೆ ಜನರಿಗೆ. ವಕ್ರಶನಿ ಹಾಗೂ ಸೂರ್ಯ ಎದುರು ಬದುರು ಇರೋದ್ರಿಂದ ಬೇರೆ ದೇಶಗಳಲ್ಲಿ ಹೊಸ ಸಣ್ಣ ಸೋಂಕು ಉತ್ಪತ್ತಿ ಆಗಬಹುದು. ನ್ಯೂಜಿಲ್ಯಾಂಡ್, ಆಸ್ಟ್ರೇಲಿಯಾ ಹಾಗೂ ಚೀನಾ ಭಾಗಗಳಲ್ಲಿ. ಇಲ್ಲಿ ಗಮನ ಹರಿಸಿ ವೀಕ್ಷಕರೇ, ಸಣ್ಣ ಸೋಂಕು ಅಂತ ಹೇಳಿದ್ದೀನಿ. ಈಗ 12 ರಾಶಿ ಫಲಗಳನ್ನು ನೋಡೋಣ. ನಾನು ಯಾವಾಗಲೂ ಹೇಳೋ ಹಾಗೆ ರಾಶಿ ಫಲಗಳನ್ನು ಒಂದು ಗೈಡೆನ್ಸ್ಗಾಗಿ, ಒಂದು ದಿಕ್ಸೂಚಿಯಾಗಿ ತಗೋಬೇಕು ವೀಕ್ಷಕರೇ. ಯಾಕಂದರೆ ಜಾತಕದ ಬಲ ಅಬಲಗಳು ಬಹಳ ಮುಖ್ಯ, ದಶಾಭುಕ್ತಿಗಳೂ ಬಹಳ ಮುಖ್ಯ, ಯೋಗಗಳು ಬಹಳ ಮುಖ್ಯ. ನೋಡಿ, ಸೆಪ್ಟೆಂಬರ್ 21ನೇ ತಾರೀಕಿಂದ 15-20 ದಿನಗಳ ಕಾಲ ರಾಶಿಗಳ ಫಲ ಪ್ರಭಾವ ಇರುತ್ತೆ. ಈಗ ಮೇಷ ರಾಶ್ಯಾಧಿಪತಿ ಕುಜ ಸಪ್ತಮದಲ್ಲಿದ್ದು ರಾಶಿಯ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಸ್ಥಿರತೆಗೆ ಒಳ್ಳೆಯದು. ಆದರೆ BP ಹಾಗೂ ಹೈಪರ್ ಟೆನ್ಷನ್ ರೋಗಿಗಳಿಗೆ ಉಲ್ಬಣ ಆಗಬಹುದು. ಏನಾದರೂ ಒತ್ತಡಗಳು ಇದ್ದೇ ಇರುತ್ತೆ, ಸ್ಟ್ರೆಸ್ ಫ್ಯಾಕ್ಟರ್ಸು ಬಿಲ್ಡ್ ಆಗ್ತಾನೆ ಇರುತ್ತೆ. ಹಾಗೆಯೇ ಪದೇ ಪದೇ ಕಾರಣಗಳಿಲ್ಲದೆ ಅಲ್ಲಿ ಇಲ್ಲಿ ಏನಾದರೂ ಅಪಾರ್ಥಗಳು, ಜಗಳಗಳು ಆಗ್ತಾನೆ ಇರುತ್ತೆ. ತೃತೀಯದಿಂದ ಸಪ್ತಮದ ಮೇಲೆ ಗುರು ದೃಷ್ಟಿಯಿಂದ ಮದುವೆ ಪ್ರಯತ್ನ ಫಲಿಸುತ್ತೆ. ಪಂಚಮದಲ್ಲಿ ಧನ ಹಾಗೂ ಸಪ್ತಮಾಧಿಪತಿ ಶುಕ್ರ ಕೇತುಗ್ರಸ್ತನಾಗಿರೋದ್ರಿಂದ ಪತಿ ಅಥವಾ ಪತ್ನಿ ಆರೋಗ್ಯದಲ್ಲಿ ಗಂಭೀರವಾದ ಆರೋಗ್ಯ ಸಮಸ್ಯೆ ಕಾಣಿಸ್ಕೋಬಹುದು. ಹಾಗೆಯೇ ಮೇಷರಾಶಿಯ ಗರ್ಭಿಣಿಯರು 20 ದಿನಗಳ ಕಾಲ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಅದರಲ್ಲೂ ಗ್ಯಾಸ್ ಸ್ಟವ್, ಎಲೆಕ್ಟ್ರಿಕಲ್ ಪಾಯಿಂಟ್ಸ್, ಅಡುಗೆ ಮನೆ ಈ ರೀತಿ. ಚತುರ್ಥಾಧಿಪತಿ ಚಂದ್ರ ಷಷ್ಠದಲ್ಲಿರೋದ್ರಿಂದ ತಾಯಿ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಪಂಚಮಾಧಿಪತಿ ರವಿ ಷಷ್ಠದಲ್ಲಿದ್ದು ವಕ್ರಶನಿ ದೃಷ್ಟಿ ಈಡಾಗಿರೋದ್ರಿಂದ
ಮೇಷರಾಶಿಯವರ ಮಕ್ಕಳಿಂದ ಮನಸ್ಸಿಗೆ ಏನಾದರೂ ನೋವು ಬೇಸರ ಉಂಟಾಗಬಹುದು. ಲಾಭದಲ್ಲಿ ರಾಹು ಇದ್ದರೆ ಸ್ವಲ್ಪ ಧನಲಾಭ. ವ್ಯಯದಲ್ಲಿ ವಕ್ರಶನಿ ಇರೋದ್ರಿಂದ ವೃತ್ತಿಯಲ್ಲಿ ಅಸಮಾಧಾನ ಹಾಗೂ ಬಿರುಕು, ಇನ್ನು ಕೆಲವರಿಗೆ ಸ್ವಲ್ಪ ಡಿಪ್ರಮೋಷನ್ ಆಗ್ಬೋದು. ಇಷ್ಟು ಮೇಷರಾಶಿಯ ಫಲಗಳು. ಈಗ ವೃಷಭ. ರಾಶ್ಯಾಧಿಪತಿ ಶುಕ್ರ ಚತುರ್ಥದಲ್ಲಿ ಕೇತುಗ್ರಸ್ತನಾಗಿದ್ದಾನೆ. ಹೀಗಾಗಿ ವೃಷಭ ರಾಶಿಯವರಿಗೆ ಅಲರ್ಜೀಸ್ ಅಂದರೆ ಸೋಂಕುಗಳು ಹೆಚ್ಚಾಗ್ಬೋದು, ಪದೇ ಪದೇ ಕಾಡ್ತಾ ಇರ್ಬೋದು. ಯಾವ ಥರ ಆದರೂ ಸೋಂಕುಗಳಿರ್ಬೋದು. ಸ್ಕಿನ್ ಅಲರ್ಜಿ ಆಗ್ಬೋದು, ಫುಡ್ ಅಲರ್ಜಿ ಆಗ್ಬೋದು, ಪೊಲ್ಯೂಷನಿಂದ ಆಗ್ಬೋದು. ಈ ರೀತಿಯಲ್ಲಿ ಸೂರ್ಯನ ಮನೆಯಲ್ಲಿರೋದ್ರಿಂದ ಕಣ್ಣಿನ ಸೋಂಕು ಉಂಟಾಗ್ಬೋದು ಅಥವಾ ಕಣ್ಣಿಗೆ ಆಗಲೂಬಹುದು. ಶುಕ್ರ ಗಾಜನ್ನು ಸೂಚಿಸ್ತಾನೆ. ಜಾಗ್ರತೆ ವಹಿಸಲ್ಲ ಅಂದರೆ ಹೇಗೋ ಒಂದು ಗಾಜಿನ ತುಂಡಿಂದ ಕಣ್ಣಿಗೆ ಪೆಟ್ಟಾಗುವಂಥ ಸಾಧ್ಯತೆ ಇರುತ್ತೆ. ಪಂಚಮದಲ್ಲಿ ಅಮಾವಾಸ್ಯೆಯ ಚಂದ್ರನಿಂದ ಪ್ರತ್ಯೇಕವಾಗಿ 3 ರಿಂದ 7 ತಿಂಗಳು ಗರ್ಭ ಧರಿಸಿರೋ ಗರ್ಭಿಣಿಯರಿಗೆ ಸ್ವಲ್ಪ ಸಮಸ್ಯೆಗಳು ಕಾಣಿಸ್ಕೋಬೋದು. ಒಳ್ಳೆ ಡಾಕ್ಟರ್ ಸಲಹೆ ಪಡ್ಕೊಂಡ್ರೆ ಅದು ಕ್ಷೇಮ. ಪಂಚಮಾಧಿಪತಿ ಬುಧ ಪಂಚಮದಲ್ಲಿ ಉಚ್ಚ ಸ್ಥಾನದಲ್ಲಿದ್ದರೆ ಮಕ್ಕಳ ಓದಿನ ಅಥವಾ ವೃತ್ತಿ ಹಾಗೂ ಏಳಿಗೆಗೆ ಒಳ್ಳೆಯದು. ಆದರೆ ಅಮಾವಾಸ್ಯೆ ಚಂದ್ರನಿಂದ ವೃಷಭ ರಾಶಿಯ ಪೋಷಕರಿಗೆ ಮಕ್ಕಳ ಜೊತೆ ಅಸಮಾಧಾನದ ವಾತಾವರಣ ಉಂಟಾಗ್ಬೋದು. ಷಷ್ಠದಲ್ಲಿ ಸಪ್ತಮಾಧಿಪತಿ ಕುಜ ಅಷ್ಟಮ ದೃಷ್ಟಿ ರಾಶಿಯ ಮೇಲಿರೋದ್ರಿಂದ ದೇಹಕ್ಕೆ ವಿಶ್ರಾಂತಿ ಸಿಗಲ್ಲ. ಹಾಗೆಯೇ ದಂಪತಿಗಳಲ್ಲಿ ಭಿನ್ನಾಭಿಪ್ರಾಯಗಳು. ಕರ್ಮಸ್ಥಾನ ಅಂದರೆ 10ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಜೂಜಿಗೆ ದಾಸರಾಗಿರೋರು ಜೂಜಿನ ಮನೆಯ ಮಠ ಕೂಡ ಕಳ್ಕೋಬೋದು, ಮಾರ್ಕೋಬೋದು. ಏಕಾದಶದಲ್ಲಿ ಯೋಗಕಾರಕ ಶನಿ ಇರೋದ್ರಿಂದ ವೃತ್ತಿಯಲ್ಲಿ ಏಳಿಗೆ ಹಾಗೂ ಒಳ್ಳೆಯ ಸಂಪಾದನೆ ಇರುತ್ತೆ. ಎಷ್ಟು ಮಟ್ಟಿಗೆ ಉಳಿಸ್ಕೊಳ್ತಾರೆ ಅಂತ ಕೇಳೋದ ನಂತರ ಅದು ಯಕ್ಷ ಪ್ರಶ್ನೆ. ಅಫ್ಕೋರ್ಸ್ ಎಷ್ಟು ಮಟ್ಟಿಗೆ ಇವರು ಇದನ್ನೆಲ್ಲ ಇಟ್ಕೊಂಡು ಸಂಸಾರ ನಡೆಸ್ತಾರೆ ಅಂತ ಅನ್ನೋದನ್ನು ಸ್ವಲ್ಪ ಚಿಂತಾಜನಕ ಸ್ಥಿತಿಗೆ ಅದು ಬರಬಹುದು. ಇಷ್ಟು ವೃಷಭ ರಾಶಿಯ ಫಲಗಳು. ಈಗ ಮಿಥುನ ರಾಶಿಯಲ್ಲಿ ಗುರು ಇದ್ದರೆ ಒಂದು ರೀತಿಯಲ್ಲಿ ಒಳ್ಳೆಯದೇ, ಆದರೆ ಈ ಗ್ರಹಣದ ಪ್ರಭಾವ ಒಳ್ಳೆಯದಲ್ಲ. ಕರ್ಮಸ್ಥಾನಾಧಿಪತಿ ಗುರು ರಾಶಿಯಲ್ಲಿದ್ದು ಕರ್ಮಸ್ಥಾನದಲ್ಲಿ ವಕ್ರಶನಿ ಇದ್ದರೆ ಪ್ರತ್ಯೇಕವಾಗಿ ಈ ರಾಶಿಯ ಆಡಿಟರ್ಸ್, ಅಕೌಂಟೆಂಟ್ಸ್, ಟೀಚರ್ಸ್ ಹಾಗೂ ವಕೀಲರಿಗೆ ವೃತ್ತಿಯಲ್ಲಿ ಒಳ್ಳೆಯದು. ಪಂಚಮಾಧಿಪತಿ ಹಾಗೂ ವ್ಯಯಾಧಿಪತಿ ಶುಕ್ರ ಶತ್ರುಸ್ಥಾನದಲ್ಲಿ ಅಂದರೆ ಸಿಂಹದಲ್ಲಿ ಕೇತುಗ್ರಸ್ತನಾಗಿರೋದ್ರಿಂದ ಮಿಥುನ ರಾಶಿಯವರ ಮಕ್ಕಳಿಗೆ ವಾಹನ ಅಪಘಾತದಿಂದ ಭಾರಿ ಹಾನಿ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ದಯವಿಟ್ಟು ನಿಮ್ಮ ಮಕ್ಕಳಿಗೆ ಕನಿಷ್ಠ 20 ದಿನಗಳಾದರೂ ವಾಹನ ಚಾಲನೆಯಿಂದ ಸ್ವಲ್ಪ ದೂರ ಇಡಿ. ಶೇರ್ ಮಾರ್ಕೆಟಲ್ಲಿ ದೊಡ್ಡ ಮೊತ್ತದ ನಷ್ಟಗಳು ಆಗ್ಬೋದು. ಇನ್ನು ರಾಶ್ಯಾಧಿಪತಿ ಬುಧ ಚತುರ್ಥದಲ್ಲಿ ಅಮಾವಾಸ್ಯೆ ಚಂದ್ರನ ಜೊತೆ ಇದ್ದರೆ ತಾಯಿ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಹಾಗೆಯೇ ಕುಟುಂಬದಲ್ಲಿ ಎಲ್ಲರ ಜೊತೆ ವೈರತ್ವ ಉಂಟಾಗ್ಬೋದು. ಭೂ ವ್ಯವಹಾರಗಳಲ್ಲಿ ನಷ್ಟ ಉಂಟಾಗ್ಬೋದು. ಹಾಗೆಯೇ ಪದೇ ಪದೇ ಮನೆಯಲ್ಲಿ ಎಲೆಕ್ಟ್ರಿಕಲ್ ಅಲ್ಲ ವೀಕ್ಷಕರೇ, ಎಲೆಕ್ಟ್ರಾನಿಕ್ ಉಪಕರಣಗಳು ಕೈ ಕೊಡಬಹುದು. ಪಂಚಮದಲ್ಲಿ ಕುಜ ಇರೋದು ಪ್ರತ್ಯೇಕವಾಗಿ ಗರ್ಭಿಣಿಯರಿಗೆ ಒಳ್ಳೆಯದಲ್ಲ. ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಹಾಗೆಯೇ ಮಿಥುನ ರಾಶಿಯವರ 7 ವರ್ಷದ ಒಳಗಿನ ಮಕ್ಕಳ ಆರೋಗ್ಯ ಕೆಡೋದು, ಅಪಾರ್ಥಗಳಾಗೋದು, ಟೆರೆಸ್ಸು, ಬಾಲ್ಕನಿಗಳು ಹಾಗೂ ಮೆಟ್ಟಲುಗಳಲ್ಲಿ ಎಡವಟ್ಟುಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಪಿತೃಸ್ಥಾನದಲ್ಲಿ ರಾಹು ಇದ್ದರೆ ಮಿಥುನ ರಾಶಿಯವರ ತಂದೆ ಅಂದರೂ ಏನೋ ತಪ್ಪು ಕೆಲಸ ಮಾಡಿ ತೊಂದರೆಗೆ ಸಿಲುಕಬಹುದು. ದಶಮದಲ್ಲಿ ವಕ್ರಶನಿ ಸೂರ್ಯನ ಎದುರು ಇರೋದ್ರಿಂದ ಈ ರಾಶಿಯ ಹಿರಿಯ ಕಾನೂನು ತಜ್ಞರಿಗೆ ಏನೋ ಮುಜುಗರ. ಇಷ್ಟು ಮಿಥುನ ರಾಶಿಯ ಫಲಾಫಲಗಳು. ಕಟಕ ಇದು ಸೂರ್ಯಗ್ರಹಣ ಆದರೂ ಇಲ್ಲಿ ಕಟಕ ರಾಶಿಯಾಧಿಪತಿ ಚಂದ್ರ ಕೂಡ ಗ್ರಹಣಕ್ಕೆ ಪ್ರಭಾವಕ್ಕೆ ಈಡಾಗಿದ್ದಾನೆ. ರಾಶಿಯಾಧಿಪತಿ ಚಂದ್ರ ತೃತೀಯದಲ್ಲಿದ್ದರೆ ಎಲ್ಲೇ ಓಡಾಡಬೇಕಾದ್ರೂ, ಅಂದರೆ ನಡ್ಕೊಂಡು ಹೋಗಬೇಕಾದ್ರೂ, ಓಡಾಡಬೇಕಾದ್ರೂ, ಮೆಟ್ಟಿಲು ಹತ್ತಬೇಕಾದ್ರೂ, ಲಿಫ್ಟ್ಗಳಲ್ಲಿ, ಎಲಿವೇಟರ್ಸ್ಗಳಲ್ಲಿ, ಎಸ್ಕಲೇಟರ್ಸಲ್ಲಿ, ಹಾಗೆಯೇ ರಸ್ತೆ ದಾಟಬೇಕಾದ್ರೆ ಹೆಚ್ಚಿನ ಗಮನ ಹಾಗೂ ಜಾಗ್ರತೆ ಇರಲೇಬೇಕು. ಕುಡಿದ ಮತ್ತಲ್ಲಿ ಗಾಡಿ ಚಲಾಯಿಸೋರಿಂದ ಅಪಘಾತದ ಸಾಧ್ಯತೆ ಇರುತ್ತೆ. ತೃತೀಯದಲ್ಲಿ
ಪಿತೃಕಾರಕ ರವಿ ಮೇಲೆ ಪಿತೃಸ್ಥಾನದಿಂದ ವಕ್ರಶನಿ ದೃಷ್ಟಿ ಬಿದ್ದರೆ ಕಟಕ ರಾಶಿಯ ತಂದೆಯಂದ್ರ ಯೋಗಕ್ಷೇಮಕ್ಕೆ ಅಂದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಜಾರಿ ಬೀಳೋ ಸಾಧ್ಯತೆ ಹಾಗೂ ಸೋಂಕುಗಳು ಉಂಟಾಗಬಹುದು. ಅಂದರೆ ಕಟಕ ರಾಶಿಯವರ ತಂದೆಯಂದರು. ಚತುರ್ಥದಲ್ಲಿ ಕುಜ, ಚತುರ್ಥದಲ್ಲಿ ಇರೋದು ಬಹಳ ಅಶುಭ. ತಾಯಿಗೆ ಸಹ ವಾಹನ ಅಪಘಾತ ಸಾಧ್ಯತೆ ಇರುತ್ತೆ. ಕುಜ ಕನ್ಸ್ಟ್ರಕ್ಷನ್ ಮೆಟೀರಿಯಲ್ಸನ್ನು ಸೂಚಿಸ್ತಾನೆ. ಬಾಲ್ಕನಿಯಲ್ಲಿ ತಾಯಿ ಮಗ ಇಬ್ಬರು ಜಾರಿ ಬೀಳೋದು, ತಲೆ ಮೇಲೆ ಏನಾದರೂ ಬೀಳ್ಸ್ಕೊಳ್ಳೋದು ಇದೆಲ್ಲ ಸಾಧ್ಯ. ಪ್ರತ್ಯೇಕವಾಗಿ ತಾಯಿ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಅಷ್ಟಮದಲ್ಲಿ ರಾಹು ಇದ್ದರೆ ಸ್ವಲ್ಪ ದೈವಿಕ ಅಲ್ಲ ಅದೈವಿಕ ಕನಸುಗಳಿಂದ ಮನಸ್ಸಲ್ಲೇನೋ ಸ್ವಲ್ಪ ಮುಜುಗರ ಆಗ್ಬೋದು. ಅಂದರೆ ವಿಚಿತ್ರ ಕನಸುಗಳು ಕಾಣಿಸ್ಕೋಬೋದು. ಪಿತೃಸ್ಥಾನದಲ್ಲಿ ವಕ್ರಶನಿ ಇರೋದು ತಂದೆಗೆ ವಿಪರೀತ ಒತ್ತಡಗಳನ್ನ ಉಂಟು ಮಾಡುತ್ತೆ. ಹಾಗೆಯೇ ಪಿತೃಸ್ಥಾನಾಧಿಪತಿ ಗುರು ವ್ಯಯದಲ್ಲಿದ್ದರೂ ತಂದೆಗೆ ಖರ್ಚು ಕೂಡ ಹೆಚ್ಚು. ಆದರೂ ರಾಷ್ಟ್ರಾಧಿಪತಿ ಚಂದ್ರ ಪರಾಕ್ರಮ ಸ್ಥಾನದಲ್ಲಿದ್ದು ಗುರುವಿನಿಂದ ಕೇಂದ್ರದಲ್ಲಿರೋದ್ರಿಂದ ಎಲ್ಲ ಕಷ್ಟಗಳನ್ನ ದಾಟುವಂಥ ಸಾಮರ್ಥ್ಯ ಇರುತ್ತೆ. ವಿದ್ಯೆ ಅಭ್ಯಾಸದಲ್ಲಿ ತೊಂದರೆಗಳು ಏನೂ ಆಗೋದಿಲ್ಲ. ಇಷ್ಟು ಕಟಕ ರಾಶಿಯ ಫಲಾಫಲಗಳು. ಈಗ ಸಿಂಹ ರಾಶಿಗೆ ಗ್ರಹಣದ ಪ್ರಭಾವ ಸ್ವಲ್ಪ ಹೆಚ್ಚಿರುತ್ತೆ ವೀಕ್ಷಕರೇ. ರಾಶಿಯಲ್ಲಿ ತೃತೀಯ ಕರ್ಮಸ್ಥಾನಾಧಿಪತಿ ಶುಕ್ರ ಹಾಗೂ ಕೇತು. ಕರ್ಮಸ್ಥಾನಾಧಿಪತಿ ಶುಕ್ರ ಕೇತು ಜೊತೆ ಇದ್ದರೆ ಆಧ್ಯಾತ್ಮಿಕ ಚಿಂತನೆ ಹೆಚ್ಚುತ್ತೆ. ಹಾಗೆಯೇ ಯಾವುದೋ ರೀತಿಯ ಸೋಂಕು ಪದೇ ಕಾಡುತ್ತೆ. ಸಾಧಾರಣವಾಗಿ ಯಾವುದೇ ಜಾತಕದಲ್ಲಿ ಶುಕ್ರ ಕೇತುವಿನ ಸಮ್ಮಿಲನ ಇದ್ದರೆ ಹೊಟ್ಟೆ ಕೆಳಭಾಗದಲ್ಲಿ ಏನಾದರೂ ಚಿಂತಿಸುವಂಥ ಆರೋಗ್ಯದ ಸಮಸ್ಯೆ ಕಾಡುತ್ತೆ. ಹೊಟ್ಟೆಗೆ ಸಂಬಂಧಪಟ್ಟಿದ್ದಲ್ಲ ವೀಕ್ಷಕರೇ, ಆದರೆ ಹೊಟ್ಟೆ ಕೆಳಭಾಗಕ್ಕೆ ಸಂಬಂಧಪಟ್ಟಿದ್ದು. ರಾಷ್ಟ್ರಾಧಿಪತಿ ರವಿ ಬಲಹೀನ. ಯಾಕಂದರೆ ಅಮಾವಾಸ್ಯ ವ್ಯಯಾಧಿಪತಿ ಚಂದ್ರನ ಜೊತೆ ಇದ್ದು ವಕ್ರಶನಿಯ ದೃಷ್ಟಿಗೆ ಈಡಾಗಿದ್ದಾನೆ. ಶನಿ ಹಾಗೂ ರವಿಗೆ ಸಂಬಂಧಪಟ್ಟ ಹಾಗೆ ತಂದೆಗೆ ಗಂಡಾಂತರ ಹಾಗೆಯೇ ಕಣ್ಣಿನ ಸಮಸ್ಯೆಗಳು ಕಾಣುತ್ತೆ. ಸಿಂಹರಾಶಿಯ ಹೃದ್ರೋಗಿಗಳಿಗೆ ಸಮಸ್ಯೆ ಉಲ್ಬಣ ಆಗ್ಬೋದು. ದ್ವಿತೀಯದಲ್ಲಿ ಬುಧ ಶನಿ ದೃಷ್ಟಿಗೆ ಈಡಾಗಿರೋದ್ರಿಂದ ಸಂಪಾದನೆಗೆ ಒಳ್ಳೆಯದೇ, ಲಾಭವೂ ಇರುತ್ತೆ. ಆದರೆ ಚಂದ್ರ ವ್ಯಯಾಧಿಪತಿ ಆಗಿರೋದ್ರಿಂದ ಹಣ ಉಳಿಸೋಕ್ಕೆ ಆಗೋದಿಲ್ಲ. ಜೊತೆಯಲ್ಲಿ ಬಾಯಲ್ಲಿ ಹಾಗೂ ಸ್ವಲ್ಪ ಬಾಯಿಯ ಜಾಗದಲ್ಲಿ ನರಗಳ ದೌರ್ಬಲ್ಯ ಕಾಣುತ್ತೆ. ಅಂದರೆ ಕೆಲವರಿಗೆ ನೀವು ನೋಡಿರ್ತೀರ ತುಟಿಗಳು ಕೆನ್ನೆಗಳು ಹಿಂಗೆಲ್ಲ ಅದರ್ತಾನೆ ಇರುತ್ತೆ. ಕೆಲವರಿಗೆ ವೈದ್ಯರ ಸಲಹೆ ಪಡ್ಕೊಂಡ್ರೆ ಬಹಳ ಒಳ್ಳೆಯದು. ಸಪ್ತಮದಲ್ಲಿ ರಾಹು ಇದ್ದು ಅದರ ಮೇಲೆ ಪಂಚಮಾಧಿಪತಿ ಗುರು ದೃಷ್ಟಿ ಇರೋದ್ರಿಂದ ಮದುವೆ ನಿಶ್ಚಯ ಆಗಬಹುದು. ಆದರೆ ಕಡೆಯ ಸಮಯದಲ್ಲಿ ಏನೋ ವಂಚನೆ ಕೂಡ ಆಗಬಹುದು. ಸಿಂಹರಾಶಿಯವರ ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ. ಆದರೆ ಪಂಚಮದ ಮೇಲೆ ವಕ್ರಶನಿಯ ದೃಷ್ಟಿಯೂ ಇರೋದ್ರಿಂದ ಮಕ್ಕಳಿಗೆ ಸೋಮಾರಿತನ ಕೂಡ ಹೆಚ್ಚುತ್ತೆ. ಇಷ್ಟು ಸಿಂಹರಾಶಿಯ ಫಲಾಫಲಗಳು. ಈಗ ಕನ್ಯಾ ರಾಶಿಗೂ ಗ್ರಹಣದ ಪ್ರಭಾವ ಹೆಚ್ಚಿರುತ್ತೆ. ಯಾಕಂದರೆ ಕನ್ಯಾದಲ್ಲಿ ರವಿ ಹಾಗೂ ಅಮಾವಾಸ್ಯ ಚಂದ್ರ ಇರೋದು. ಏಕಾದಶಾಧಿಪತಿ ಚಂದ್ರ ವ್ಯಯಾಧಿಪತಿ ರವಿ ರಾಶಿಯಲ್ಲೇ ಇರೋದ್ರಿಂದ ಕನ್ಯಾ ರಾಶಿಯವರ ಸೋದರ ಮಾವಂದರ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ತಾಯಿ ತಂದೆ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ. ಖರ್ಚು ಬಹಳ ಹೆಚ್ಚಿರುತ್ತೆ. ರಾಶಿಯಾಧಿಪತಿ ಹಾಗೂ ಕರ್ಮಸ್ಥಾನಾಧಿಪತಿ ಬುಧ ರಾಶಿಯಲ್ಲೇ ಇದ್ದು ವಕ್ರಶನಿ ದೃಷ್ಟಿಗೆ ಈಡಾಗಿರೋದ್ರಿಂದ ಮನಸ್ಸಲ್ಲಿ ಏನೋ ಒಂಥರ ಹೇಳೋಕ್ಕಾಗ್ತಿರೋಂಥ ಆತಂಕ ಇರುತ್ತೆ. ಪದೇ ತಲೆನೋವು ಹಾಗೆ ಏನೋ ಮೈ ನಡುಕದ ಒಂದು ಅನುಭವ ಇರುತ್ತೆ. ದ್ವಿತೀಯದಲ್ಲಿ ಅಷ್ಟಮಾಧಿಪತಿ ಕುಜ ಇರೋದ್ರಿಂದ ಬಾಯಲ್ಲಿ ಸಣ್ಣ ಶಸ್ತ್ರಚಿಕಿತ್ಸೆ ಸಾಧ್ಯ. ಅಂದರೆ ಹಲ್ಲಲ್ಲೋ ವಸಡುಗಳಲ್ಲೋ ಏನಾದರೂ ಸಿಕ್ಕಾಕೊಂಡು ಅದರಿಂದ ಈ ರೀತಿ ಆಗ್ಬೋದು. ಒಳ್ಳೆ ಡೆಂಟಿಸ್ಟ್ ಅವರ ಸಲಹೆ ಪಡ್ಕೊಳ್ಳಿ ಅಥವಾ ಚಿಕಿತ್ಸೆ ತಗೊಳ್ಳಿ. ಷಷ್ಠದಲ್ಲಿ ರಾಹು ಇದ್ದರೆ ಶತ್ರು ಬಾಧೆ ಸ್ವಲ್ಪ ತಗ್ಗುತ್ತೆ. ಸಪ್ತಮದಲ್ಲಿ ವಕ್ರಶನಿ ಇರೋದ್ರಿಂದ ನಿಶ್ಚಯ ಆಗಿರೋ ಮದುವೆ ಡೇಟು ಮುಂದಕ್ಕೆ ಹೋಗುತ್ತೆ. ಅಂದರೆ ನಿಶ್ಚಯ ಆಗಿರೋ ಮದುವೆ ಪೋಸ್ಟ್ಪೋನ್ ಆಗಬಹುದು. ಕರ್ಮಸ್ಥಾನದಲ್ಲಿ ಗುರು ಇರೋದ್ರಿಂದ ವೃತ್ತಿಯಲ್ಲಿ ಒಳ್ಳೆಯ ಹೆಸರು. 12ನೇ ಮನೆ ವ್ಯಯಸ್ಥಾನದಲ್ಲಿ ಶುಕ್ರ ಹಾಗೂ ಕೇತು ಇರೋದ್ರಿಂದ ಸಂಬಂಧಿಕರಿಗಾಗಿ ಅನಿರೀಕ್ಷಿತ ಖರ್ಚು ಹಾಗೆಯೇ ನಿದ್ದೆಯಲ್ಲಿ ವಿಚಿತ್ರ ಕನಸುಗಳು. ಕೆಲವರು ಏನು ಮಾಡ್ತಾರೆ ಅಂದರೆ ಅವ್ರ ಮನೆಗಳಿಗೆ ಏನೂ ಮಾಡೋದಿಲ್ಲ, ಸಂಬಂಧಿಕರಿಗೆ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡೋಕ್ಕೆ ಶುರು ಮಾಡ್ತಾರೆ.
ಕೆಲವು ಸಂಬಂಧಿಕರು ಅನ್ಫಾರ್ಚುನೇಟ್ಲಿ ಇವ್ರಿಗೆ ಸ್ವಲ್ಪ ತಲೆ ಮೇಲೆ ಒಂದು ಟೋಪಿ ಕೂರಿಸ್ಬಿಡ್ತಾರೆ, ಜಾಗ್ರತೆ ವಹಿಸಬೇಕು. ದಶಮ ಗುರುವಿನಿಂದ ಅಂತ್ಯದಲ್ಲಿ ರಕ್ಷಣೆ ಕೂಡ ಇರುತ್ತೆ, ಹೀಗಾಗಿ ಚಿಂತಿಸಬಾರದು. ಇಷ್ಟು ಕನ್ಯಾ ರಾಶಿಯ ಫಲಾಫಲಗಳು. ಈಗ ತುಲಾ ರಾಶಿಯಾಧಿಪತಿ ಶುಕ್ರ ಕೇತುಗ್ರಸ್ತನಾಗಿರೋದ್ರಿಂದ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಪದೇ ಪದೇ ಹೊಟ್ಟೆ ನೋವು, ನಿದ್ದೆ ಕೆಡೋದು, ಸ್ವಲ್ಪ ಗುಳ್ಳೆಗಳು, ಬೊಬ್ಬೆಗಳು, ಈ ರೀತಿ ದೇಹದಲ್ಲಿ ಪಿತ್ತದ ಉತ್ಪತ್ತಿ ಹೆಚ್ಚಿರುತ್ತೆ. ಲಾಭಸ್ಥಾನದಲ್ಲಿ ಶುಕ್ರ ಇರೋದ್ರಿಂದ ತುಲಾ ರಾಶಿಯವರಿಗೆ ಧನಾರ್ಜನೆ ಚೆನ್ನಾಗಿರುತ್ತೆ. ಹಾಗೆಯೇ ಏನೇ ಕಷ್ಟಗಳು ಬಂದರೂ ಯಶಸ್ವಿಯಾಗಿ ದಾಟೋ ಸಾಮರ್ಥ್ಯ ಕೂಡ. ತುಲಾ ರಾಶಿಯ ಚಿತ್ತಾ ನಕ್ಷತ್ರದವರಿಗೆ ಬಹಳ ಸ್ಟ್ರೆಸ್ ಇರುತ್ತೆ. ಹಾಗೆಯೇ ತುಲಾ ರಾಶಿಯ ಸ್ವಾತಿ ನಕ್ಷತ್ರದವರಿಗೆ ಅವರು ಹಿಂದೆ ಮಾಡಿದ ಕೆಲವು ತಪ್ಪುಗಳಿಂದ ತೊಂದರೆಗಳು ಕೂಡ ಕಾಡುತ್ತೆ. ತುಲಾ ರಾಶಿಯ ವಿಶಾಖ ನಕ್ಷತ್ರದವರಿಗೆ ಸ್ವಲ್ಪ ಶುಭ ಹೆಚ್ಚು. ರಾಶಿಯಲ್ಲಿ ಕುಜ ಇದ್ದರೆ ವಿಪರೀತ ದಣಿವು ದೇಹಕ್ಕೆ, ಹಾಗೆಯೇ ಕೆಲಸ ಕೂಡ ಭಾಳ ಹೆಚ್ಚಿರುತ್ತೆ. ಸಪ್ತಮಾಧಿಪತಿಯಾಗಿ ಕುಜ ಸಪ್ತಮದ ಮೇಲೆ ದೃಷ್ಟಿ ಹಾಕಿರೋದ್ರಿಂದ ಮದುವೆ ಪ್ರಯತ್ನಗಳು ಫಲಿಸುತ್ತೆ. ಪಂಚಮದಲ್ಲಿ ರಾಹು ಇರೋದ್ರಿಂದ ತುಲಾ ರಾಶಿಯ ಗರ್ಭಿಣಿಯರು ಕೂಡ ಹೆಚ್ಚಿನ ಜಾಗ್ರತೆ ವಹಿಸಬೇಕಾಗತ್ತೆ. ಷಷ್ಠದಲ್ಲಿ ವಕ್ರಶನಿ ಇರೋದು ಒಳ್ಳೆಯದೇ. ಹಾಗೆಯೇ ನವಮದಲ್ಲಿ ಗುರು ಇರೋದ್ರಿಂದ ಏನೇ ಅಡೆತಡೆಗಳು ಬಂದರೂ ತುಲಾ ರಾಶಿಯವರು ದಾಟಿಕೊಂಡು ಹೋಗ್ತಾರೆ. ವ್ಯಯಸ್ಥಾನದಲ್ಲಿ ಪಿತೃಸ್ಥಾನಾಧಿಪತಿ ಬುಧ, ಪಿತೃಕಾರಕ ರವಿ ಹಾಗೂ ಮಾತೃಕಾರಕ ಚಂದ್ರ ಇರೋದ್ರಿಂದ ತಾಯಿ ತಂದೆ ಯೋಗಕ್ಷೇಮಕ್ಕೆ ಹಾಗೂ ವ್ಯವಹಾರಕ್ಕೆ ಅಷ್ಟು ಒಳ್ಳೆಯದಲ್ಲ. ಇಷ್ಟು ತುಲಾ ರಾಶಿಗೆ ಸಂಬಂಧಪಟ್ಟಿದ್ದು. ಈಗ ವೃಶ್ಚಿಕ ರಾಶಿಯಾಧಿಪತಿ ಕುಜ ವ್ಯಯಸ್ಥಾನದಲ್ಲಿರೋದ್ರಿಂದ ವೃಶ್ಚಿಕ ರಾಶಿಯವರ ಯಾವ ಕೆಲಸಗಳು ಸುಗಮವಾಗಿ ನಡೆಯೋದಿಲ್ಲ. ಖರ್ಚು ಮೇಲೆ ಖರ್ಚಿರುತ್ತೆ. ಕುಜ ರಕ್ತ ಹಾಗೂ ಮಾಂಸಖಂಡಗಳನ್ನು ಸೂಚಿಸ್ತಾನೆ, ಹಾಗೆ ಮೂಳೆಗಳನ್ನು ಸೂಚಿಸ್ತಾನೆ. ಹೀಗಾಗಿ ಇವರಿಗೆ ಈ ಮೂಳೆಗಳಲ್ಲಿ ನೋವಾಗೋದು, ಮಾಂಸಖಂಡಗಳಲ್ಲಿ ನಿಶಕ್ತಿ ಇರೋದು, ರಕ್ತಹೀನತೆ ಇರೋದು, ಕೊಲೆಸ್ಟ್ರಾಲ್ ಹೆಚ್ಚಾಗೋದು, ಮೈಕೈ ನೋವು, ಈ ರೀತಿ ಆರೋಗ್ಯ ಸಮಸ್ಯೆಗಳು ಕಾಡ್ತಾನೆ ಇರಬಹುದು. ಚತುರ್ಥದಲ್ಲಿ ರಾಹು ಇರೋದ್ರಿಂದ ಮನೆಯಲ್ಲಿ ಕಸ ಕಡ್ಡಿ ಹೆಚ್ಚುತ್ತೆ, ಅಂದರೆ ಧೂಳು ತುಂಬಿಕೊಳ್ತಾ ಇರುತ್ತೆ ಮನೆಯಲ್ಲಿ. ತಾಯಿ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಪಂಚಮದಲ್ಲಿ ವಕ್ರಶನಿ ಇರೋದ್ರಿಂದ ಮಕ್ಕಳ ವಿಷಯದಲ್ಲಿ ಅಸಮಾಧಾನದ ವಾತಾವರಣ ಇರುತ್ತೆ. ಅಷ್ಟಮ ಗುರು ನಡೀತಿರೋದ್ರಿಂದ ಅಂದ್ಕೊಂಡಿದ್ದ ಯಾವ ಕೆಲಸಗಳು ಸುಗಮವಾಗಿ ನಡೆಯೋದಿಲ್ಲ. ಸಪ್ತಮಾಧಿಪತಿ ಶುಕ್ರ ದಶಮದಲ್ಲಿ ಕೇತುಗ್ರಸ್ತನಾಗಿರೋದ್ರಿಂದ ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಏರುಪೇರು. ನೌಕರಿಯಲ್ಲಿರೋರಿಗೆ ಅವರ ಕೈ ಕೆಳಗೆ ಕೆಲಸ ಮಾಡೋರಿಂದಾನೇ ಹಿಂಸೆ. ಆದರೂ ದಶಮದಲ್ಲಿ ಶುಕ್ರನ ಪ್ರಭಾವದಿಂದ ಸ್ವಲ್ಪ ಎಚ್ಚರಿಕೆ ವಹಿಸಿದರೆ ಶುಭ ಉಂಟಾಗುತ್ತೆ, ಕಷ್ಟಗಳು ಕಡಿಮೆ ಆಗುತ್ತೆ. ಇಷ್ಟು ವೃಶ್ಚಿಕ ರಾಶಿಯ ಫಲಗಳು. ಈಗ ಧನುಸ್ ರಾಶಿಯಾಧಿಪತಿ ಗುರು ಸಪ್ತಮದಲ್ಲಿರೋದ್ರಿಂದ ಒಂದು ಶ್ರೀರಕ್ಷೆ ಅಂತ ಹೇಳ್ಬೋದು. ಆದರೂ ಧನುರಾಶಿಯವರಿಗೆ ಅರ್ಧಾಷ್ಟಮ ಶನಿ ನಡೀತಿದೆ. ಅಂದರೆ ಚತುರ್ಥದಿಂದ ವಕ್ರಶನಿ ರಾಶಿಯ ಮೇಲೆ ದೃಷ್ಟಿ ಹಾಕಿದ್ದಾನೆ. ಇದರಿಂದ ಮನಸ್ಸಲ್ಲಿ ಏನೋ ಒಂದು ಆತಂಕ ಇರುತ್ತೆ. ತಾಯಿ ಜೊತೆ ಪದೇ ಪದೇ ಭಿನ್ನಾಭಿಪ್ರಾಯಗಳು, ಸಂಸಾರದಲ್ಲಿ ಏನಾದರೂ ವಾದ ವಿವಾದಗಳು. ಷಷ್ಠ್ಯಾಧಿಪತಿ ಶುಕ್ರ ಪಿತೃಸ್ಥಾನದಲ್ಲಿ ಕೇತುಗ್ರಸ್ತನಾಗಿರೋದ್ರಿಂದ ತಂದೆಗೆ ಹೊರವಲಯಗಳಲ್ಲಿ ವಾಹನ ಅಪಘಾತದ ಸಾಧ್ಯತೆ ಇರುತ್ತೆ. 10ನೇ ಮನೆ ಕನ್ಯಾದಲ್ಲಿ ಅಂದರೆ ಕರ್ಮಸ್ಥಾನದಲ್ಲಿ 3 ಗ್ರಹಗಳು ಚಂದ್ರ, ರವಿ ಹಾಗೂ ಬುಧ. ಧನುರಾಶಿಯ ಉದ್ಯಮಿಗಳಿಗೆ ಉದ್ಯಮದಲ್ಲಿ ಯಶಸ್ಸು ಹೆಚ್ಚಾಗುತ್ತೆ. ಲಾಭಸ್ಥಾನದಲ್ಲಿ ಕುಜ ಇರೋದ್ರಿಂದ ಮನೆ ಅಥವಾ ಭೂಮಿ ವ್ಯವಹಾರಕ್ಕೆ ಒಳ್ಳೆಯದು. ಪಂಚಮಾಧಿಪತಿ ಕುಜ ಲಾಭದಲ್ಲಿರೋದ್ರಿಂದ ಧನುರಾಶಿಯವರಿಗೆ ಅವರ ಮಕ್ಕಳಿಂದ ಧನ ಸಹಾಯ ಆಗುತ್ತೆ. ಇಷ್ಟು ಧನುರಾಶಿಗೆ ಸಂಬಂಧಪಟ್ಟಿದ್ದು. ಈಗ ಮಕರ ರಾಶಿಯಾಧಿಪತಿ ಶನಿ ತೃತೀಯದಲ್ಲಿರೋದು ಒಂದು ದೊಡ್ಡ ಪ್ಲಸ್ ಪಾಯಿಂಟ್. ಕಷ್ಟಗಳನ್ನು ದಾಟೋ ಶಕ್ತಿ ಅಥವಾ ಸಾಮರ್ಥ್ಯ ಅಂತ ಅರ್ಥ. ದ್ವಿತೀಯದಲ್ಲಿ ರಾಹು ಇರೋದ್ರಿಂದ ಮಕರ ರಾಶಿಯವರಿಗೆ ಬಾಯಲ್ಲಿ ಏನೋ ಮುಜುಗರ, ಸ್ವಲ್ಪ ಹುಣ್ಣು ಕಾಣಿಸ್ಕೋಬೋದು, ಸ್ವಲ್ಪ ಲೋಳೆಗಳು ಹೆಚ್ಚಾಗ್ಬೋದು. ರಾಶಿಯ ಮೇಲೆ ಕುಜನ ದೃಷ್ಟಿ ಇದ್ದರೆ ಕೆಲಸದ ಒತ್ತಡಗಳು ಹೆಚ್ಚು. ಆದರೆ 10ನೇ ಮನೆ ಕರ್ಮಸ್ಥಾನದಲ್ಲಿ ಲಾಭಾಧಿಪತಿ ಕುಜ ಇರೋದ್ರಿಂದ ಕೆಲಸ ಮಾಡಿದಷ್ಟು ಲಾಭ ಹೆಚ್ಚು. ತೃತೀಯದಲ್ಲಿ ವಕ್ರಶನಿ ಇದ್ದರೆ ಒಡ ಹುಟ್ಟಿದವ್ರ ಜೊತೆ ಮನಸ್ತಾಪಗಳು. ಷಷ್ಠದಲ್ಲಿ ಗುರು ಇರೋದ್ರಿಂದ ಖರ್ಚು ಹೆಚ್ಚು.
ಅಷ್ಟಮದಲ್ಲಿ ಪಂಚಮಾಧಿಪತಿ ಶುಕ್ರ ಹಾಗೂ ಕೇತು ಇರೋದ್ರಿಂದ ಮಕ್ಕಳ ವಿಷಯದಲ್ಲಿ ಏನೋ ಭಯ, ಆತಂಕ ಅಥವಾ ಅಸಮಾಧಾನ, ಹಾಗೆಯೇ ಮೂತ್ರ ವಿಸರ್ಜನೆಯಲ್ಲಿ ಸ್ವಲ್ಪ ಮುಜುಗರ. ಪಿತೃಸ್ಥಾನದಲ್ಲಿ ಅಂದರೆ 9ನೇ ಮನೆಯಲ್ಲಿ ಪಿತೃಕಾರಕ ರವಿ ಹಾಗೂ ಅಮಾವಾಸ್ಯೆ ಚಂದ್ರ ಇರೋದ್ರಿಂದ ತಂದೆಗೆ ಒತ್ತಡಗಳು, ಕೆಲಸಗಳು ಹೆಚ್ಚು, ಬಹಳ ದಣಿವು, ಸಣ್ಣ ಪುಟ್ಟ ಆರೋಗ್ಯದ ಸಮಸ್ಯೆಗಳು ಕಾಡ್ತಾನೆ ಇರುತ್ತೆ. ಆದರೆ ಪಿತೃಸ್ಥಾನದಲ್ಲಿ ಬುಧ ಉಚ್ಚ ಸ್ಥಾನದಲ್ಲಿರೋದ್ರಿಂದ ತಂದೆಗೆ ಯಶಸ್ಸು, ತಂದೆ ಎಲ್ಲ ಕಷ್ಟಗಳನ್ನ ದಾಟಿಕೊಂಡು ಬರ್ತಾರೆ. ಹಾಗೆಯೇ ಚಂದ್ರ ಸಪ್ತಮಾಧಿಪತಿಯಾಗಿ ಅಮಾವಾಸ್ಯೆ ಸ್ಥಿತಿಯಲ್ಲಿರೋದ್ರಿಂದ ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಿರುತ್ತೆ. ಇಷ್ಟು ಮಕರ ರಾಶಿಯ ಫಲಗಳು. ಈಗ ಕುಂಭ ರಾಶಿಯಲ್ಲಿ ರಾಹು ಇದ್ದರೆ ಮನಸ್ಸಲ್ಲಿ ಏನೋ ಆತಂಕ. ಯಾವಾಗಲೂ ತಿಳ್ಕೊಳ್ಳಿ ವೀಕ್ಷಕರೇ, ಚಂದ್ರನ ಜೊತೆಯಲ್ಲಿ ರಾಹು ಇದ್ದರೆ ಅಥವಾ ಬುಧನ ಜೊತೆಯಲ್ಲಿ ರಾಹು ಇದ್ದರೆ ಅಥವಾ ನಿಮ್ಮ ಲಗ್ನದಲ್ಲಿ ರಾಹು ಇದ್ದರೆ ಅಥವಾ ರಾಹು ಚಂದ್ರನ ಜೊತೆ ಮತ್ತೆ ಇದ್ದರೆ ಏನಾಗುತ್ತೆ ಅಂದರೆ ಅಪ್ರೆಹೆನ್ಸಿವ್ ನೇಚರ್ ಅಂತೀವಿ. ಅಂದರೆ ಯಾವಾಗಲೂ ಹೀಗಾಗ್ಬಿಟ್ರೆ, ಹಾಗಾಗ್ಬಿಟ್ರೆ, ಅದಾಗ್ಬಿಟ್ರೆ, ಇದಾಗ್ಬಿಟ್ರೆ ಆಗದಿರೋದೆಲ್ಲ ತಲೆ ತುಂಬ ತುಂಬಿಕೊಂಡಿರ್ತಾರೆ. ರಾಶಿಯಾಧಿಪತಿ ವಕ್ರಶನಿ ದ್ವಿತೀಯದಲ್ಲಿ ಅಂದರೆ ಕುಟುಂಬ ಸ್ಥಾನದಲ್ಲಿದ್ದು ಅದರ ಮೇಲೆ ಅಮಾವಾಸ್ಯೆ ಚಂದ್ರನ ದೃಷ್ಟಿ ಇರೋದ್ರಿಂದ ಸಾಂಸಾರಿಕ ಜೀವನದಲ್ಲಿ ಅಸಮಾಧಾನ, ದಂಪತಿಗಳಲ್ಲಿ ಮನಸ್ತಾಪಗಳು, ಪತಿ ಅಥವಾ ಪತ್ನಿಯ ವರ್ತನೆ ಸಮಾಧಾನವಾಗಿರಲ್ಲ. ರಾಶಿಯ ಮೇಲೆ ಲಾಭಾಧಿಪತಿ ಗುರು ದೃಷ್ಟಿ ಇರೋದ್ರಿಂದ ಸಂಪಾದನೆ ಚೆನ್ನಾಗಿರುತ್ತೆ. ಹಾಗೆಯೇ ಕುಂಭ ರಾಶಿಯವರ ಮಕ್ಕಳ ವಿದ್ಯಾಭ್ಯಾಸವು ತಕ್ಕ ಮಟ್ಟಿಗೆ ನಡೆಯುತ್ತೆ. ಆದರೆ ಸಪ್ತಮದಲ್ಲಿ ಶುಕ್ರ ಹಾಗೂ ಕೇತು ಇರೋದ್ರಿಂದ ಮದುವೆ ಜೀವನದಲ್ಲಿ ಅಸಮಾಧಾನ ಇರುತ್ತೆ. ಇನ್ನು ವರ ಅಥವಾ ವಧು ಹುಡುಕ್ತಾ ಇರೋರಿಗೆ ಮದುವೆ ನಿಶ್ಚಯ ಆದರೂ ವಧು ಅಥವಾ ವರನ ಆರೋಗ್ಯದ ವಿಷಯದಲ್ಲಿ ಸ್ವಲ್ಪ ವಂಚನೆ ಸಾಧ್ಯ. ಏಮಾರೋದು ಅಂತ ಹೇಳ್ತೀವಲ್ಲ, ಆ ರೀತಿಯಲ್ಲಿ ಆಗ್ಬೋದು. ಬಹಳ ಜಾಗ್ರತೆ ವಹಿಸಬೇಕು. ಹಾಗೆಯೇ ರಾಹು ರಾಶಿಯಲ್ಲಿದ್ದರೆ ಕಿವಿಯಲ್ಲಿ ಕೂಡ ಸ್ವಲ್ಪ ಸಮಸ್ಯೆ ಉಂಟಾಗ್ಬೋದು, ಇನ್ಫೆಕ್ಷನ್ ಆಗ್ಬೋದು. ಸೆರೆ ಇರೋ ತಜ್ಞರಿಗೆ ತೋರಿಸ್ಕೋಬೇಕಾಗತ್ತೆ. ಅಷ್ಟಮದಲ್ಲಿ ಚಂದ್ರ ಹಾಗೂ ರವಿ ಇದ್ದರೆ ನೆರೆಹೊರೆಯವರಿಂದ ಯಾವುದೇ ಬೆಂಬಲಗಳು ಸಿಗೋದಿಲ್ಲ. ಪಂಚಮಾಧಿಪತಿ ಬುಧ ಅಮಾವಾಸ್ಯೆ ಚಂದ್ರನ ಜೊತೆ ಇರೋದ್ರಿಂದ ಕುಂಭ ರಾಶಿಯವರ ಮಕ್ಕಳ ಆರೋಗ್ಯದಲ್ಲಿ ಪದೇ ಪದೇ ಏನಾದರೂ ಏರುಪೇರು ಆಗ್ತಾನೇ ಇರುತ್ತೆ. ಹಾಗೆಯೇ ಕರ್ಮಸ್ಥಾನಾಧಿಪತಿ ಕುಜ 9ನೇ ಮನೆಯಲ್ಲಿರೋದ್ರಿಂದ ಕುಂಭ ರಾಶಿಯವರ ವೃತ್ತಿ ಜೀವನಕ್ಕೆ ಒಳ್ಳೆಯದು. ಆದರೆ 9ನೇ ಮನೆ ಪಿತೃಸ್ಥಾನ ಕೂಡ ಆಗಿರೋದ್ರಿಂದ ತಂದೆ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ತಂದೆಗೆ ಅಪಘಾತದ ಸಾಧ್ಯತೆ ಕೂಡ ಇರುತ್ತೆ. ಚತುರ್ಥಾಧಿಪತಿ ಬುಧ ಅಮಾವಾಸ್ಯೆ ಚಂದ್ರನ ಜೊತೆ ಇರೋದ್ರಿಂದ ತಾಯಿ ಯೋಗಕ್ಷೇಮಕ್ಕೂ ಅಷ್ಟು ಒಳ್ಳೆಯದಲ್ಲ. ಇಷ್ಟು ಕುಂಭ ರಾಶಿಯ ಫಲಗಳು. ಈಗ ಮೀನ ರಾಶಿಯಲ್ಲೇ ವಕ್ರಶನಿ ಅಂದರೆ ಸಾಡೆ ಸಾತಿಯ ಮಧ್ಯಭಾಗ ನಡೀತಿದೆ. ಮನಸ್ಸಲ್ಲಿ ಆತಂಕ ಇದ್ದೇ ಇರುತ್ತೆ. ಸಪ್ತಮದಲ್ಲಿ ಷಷ್ಠ್ಯಾಧಿಪತಿ ರವಿ ಇದ್ದರೆ ಮೀನರಾಶಿಯ ಉತ್ತರ ಭಾದ್ರಾ ನಕ್ಷತ್ರದವರಿಗೆ, ಅದರಲ್ಲೂ ಜಾತಕದಲ್ಲೂ ದೋಷಗಳು ಹೆಚ್ಚಿದರೆ ಮದುವೆ ಜೀವನದಲ್ಲಿ ವ್ಯಾಜ್ಯ ಸಾಧ್ಯ. ತೃತೀಯ ಅಷ್ಟಮಾಧಿಪತಿ ಶುಕ್ರ ಷಷ್ಠದಲ್ಲಿ ಕೇತುಗ್ರಸ್ತನಾಗಿರೋದ್ರಿಂದ ಒಡ ಹುಟ್ಟಿದವರ ಯೋಗಕ್ಷೇಮಕ್ಕೆ ಒಳ್ಳೆಯದಲ್ಲ. ಹಾಗೆಯೇ ಸ್ವಲ್ಪ ಫುಡ್ ಪಾಯ್ಸನಿಂಗ್ ಅಥವಾ ಫುಡ್ ಅಲರ್ಜಿ ಆಗುವಂಥ ಸಾಧ್ಯತೆ ಇರುತ್ತೆ. ಅಲ್ಲಿ ಇಲ್ಲಿ ಹೊರಗಡೆ ತಿನ್ನೋ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕಾಗತ್ತೆ, ಸ್ವಲ್ಪ ಜಾಗ್ರತೆ ವಹಿಸಬೇಕು. ಸಪ್ತಮದಲ್ಲಿ ಅಮಾವಾಸ್ಯೆ ಚಂದ್ರ ಹಾಗೂ ರವಿ ಇರೋದ್ರಿಂದ ಪತಿ ಅಥವಾ ಪತ್ನಿಯ ಆರೋಗ್ಯದಲ್ಲಿ ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು. ಆದರೆ ಸಪ್ತಮಾಧಿಪತಿ ಬುಧ ಸಪ್ತಮದಲ್ಲಿ ಉಚ್ಚ ಸ್ಥಾನದಲ್ಲಿರೋದ್ರಿಂದ ಪತಿ ಅಥವಾ ಪತ್ನಿಗೆ ಸ್ವಲ್ಪ ಒಳ್ಳೆಯದು ಉಂಟಾಗುತ್ತೆ, ಯಶಸ್ಸು ಸಿಗತ್ತೆ. ಸಪ್ತಮದಲ್ಲಿ 3 ಗ್ರಹಗಳಿದ್ದು ಅದರ ಮೇಲೆ ಜಲತತ್ವ ರಾಶಿಯಿಂದ ವಕ್ರಶನಿ ದೃಷ್ಟಿ ಇರೋದ್ರಿಂದ ವಿದೇಶದಲ್ಲಿರೋ ಮೀನರಾಶಿಯವರು ಕೆಲಸದ ಒತ್ತಡಗಳಿಂದ ಪತಿ ಅಥವಾ ಪತ್ನಿಯಿಂದ ದೂರ ಆಗುವಂಥ ಸಾಧ್ಯತೆ ಇರುತ್ತೆ. ಅಷ್ಟಮದಲ್ಲಿ ಕುಜ ಇದ್ದರೆ ಪದೇ ಪದೇ ಮೈಕೈ ನೋವು ಉಂಟಾಗುತ್ತೆ. ಇಷ್ಟು ಮೀನರಾಶಿಯ ಫಲಗಳು. ಇನ್ನು ಪರಿಹಾರ. ಸಾಧಾರಣವಾಗಿ ನೋಡಿ ವೀಕ್ಷಕರೇ, ಸೂರ್ಯಗ್ರಹಣ ಅದರದ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡ್ಕೋಬೇಕಾದ್ರೆ ಬಹಳ ಸುಲಭ ಪರಿಹಾರ ಏನು ಅಂದರೆ, ಸೂರ್ಯ ಯಾವ ರಾಶಿಯಲ್ಲಿರ್ತಾನೋ ಅದರ ಅಧಿದೇವತೆ ಮಂತ್ರ ಜಪ ಮಾಡಿಕೊಂಡ್ರೆ ಬಹಳ ಒಳ್ಳೆಯದು. ಸೂರ್ಯ ಇರೋದು ಬುಧನ ಮನೆಯಲ್ಲಿ, ಬುಧನ ಅಧಿಪತಿ ಬಂದು ಮಹಾವಿಷ್ಣು ಆಗ್ತಾನೆ. ಹೀಗಾಗಿ ವಿಷ್ಣುವಿನ ಮಂತ್ರ ಜಪ ಮಾಡಿಕೊಂಡ್ರೆ ಅದು ಬಹಳ ಒಳ್ಳೆಯದು. ಈ ಸಂಚಿಕೆ ಆರಂಭದಲ್ಲಿ ನಾನು ಹೇಳಿದ ಹಾಗೆ
ಮಹಾಭಾರತ ಯುದ್ಧದ 14ನೇ ದಿನಕ್ಕೆ ಸೂರ್ಯಗ್ರಹಣ ಸಂಭವಿಸಿದಾಗ ಅರ್ಜುನ ಜಯದ್ರಥನನ್ನು ವಧ ಮಾಡ್ತಾನೆ. ಅಲ್ಲಿಗೆ ಪಾಂಡವರಿಗೆ ಮುಕ್ಕಾಲು ಯಶಸ್ಸು ಸಿಗತ್ತೆ. ಹೀಗಾಗಿ ಅವರೆಲ್ಲ ಏನು ಮಾಡ್ತಾರೆ ಅಂದರೆ ನರಸಿಂಹನ ಆರಾಧನೆ ಮಾಡ್ತಾರಂತೆ ಪಾಂಡವರು ಕಡೆಯಲ್ಲಿ. ಹೀಗಾಗಿ ಶತ್ರು ವಿನಾಶಕ್ಕೆ ನಾನು ಹೇಳೋ ಈ ನರಸಿಂಹ ಮಂತ್ರ, ಶತ್ರು ವಿನಾಶಕ್ಕೆ ಅಂದರೆ ಏನು? ನಿಮ್ಮ ಆರೋಗ್ಯ ಕೆಟ್ಟೋಗಿದ್ರೆ ಅದು ಶತ್ರು, ದುಡ್ಡಿಲ್ಲ ಅಂದರೆ ಅದು ಶತ್ರು, ಸಮಾಧಾನ ಇಲ್ಲ ಅಂದರೆ ಅದು ಶತ್ರು, ಜಗಳಗಳಾದರೆ ಅದು ಶತ್ರು. ಇಂಥ ಶತ್ರುಗಳು ಅಂತ ತಗೊಳ್ತೀವಲ್ಲ, ಹೊರಗಡೆ ಶತ್ರುಗಳು ಒಳಗಡೆ ಶತ್ರುಗಳು, ಇದೆಲ್ಲ ದೂರ ಆಗೋದಕ್ಕೆ ದಿನನಿತ್ಯ ಬೆಳಗ್ಗೆ ಹಾಗೂ ಸಂಜೆ ಅಥವಾ ಒಂದು ಹೊತ್ತಾದರೂ 54 ಬಾರಿ ಉತ್ತರಾಭಿಮುಖ ನಾನು ಹೇಳೋ ಮಂತ್ರನ ಜಪಿಸಿದರೆ ಶತ್ರು ಬಾಧೆ, ಕಷ್ಟಗಳು, ದುಷ್ಪರಿಣಾಮಗಳು ಹಾಗೆಯೇ ಅಶುಭ ಗ್ರಹ ಪರಿಣಾಮಗಳು ಕಡಿಮೆ ಆಗುತ್ತೆ. ಒಂದು ಅದ್ಭುತವಾದಂಥ ನರಸಿಂಹ ಮಂತ್ರ ಅದು. ಸೆಪ್ಟೆಂಬರ್ 21ನೇ ತಾರೀಕು ಭಾಗಶಃ ಸೂರ್ಯಗ್ರಹಣ ನಡೆಯೋದ್ರಿಂದ ಆ ದಿನದಿಂದ 20 ದಿನಗಳ ಕಾಲ ಬೆಳಗ್ಗೆ ಅಥವಾ ಸಂಜೆ ಅಥವಾ 2 ಹೊತ್ತು ಈ ನಾನು ಹೇಳೋ ಈ ಶ್ಲೋಕವನ್ನು ಉತ್ತರಾಭಿಮುಖ ಕನಿಷ್ಠ ಪಕ್ಷ 54 ಬಾರಿ ಅಥವಾ ಇನ್ನೂ ಕಮ್ಮಿ ಅಂದರೆ 21 ಬಾರಿ ಆದರೂ ಜಪಿಸಿ ನೋಡಿ ವೀಕ್ಷಕರು. ಈ ಶ್ಲೋಕ ಈ ರೀತಿ ಬರುತ್ತೆ. ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನಾರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ಇನ್ನೊಮ್ಮೆ ಹೇಳ್ತೀನಿ ವೀಕ್ಷಕರೇ. ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನಾರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮ್ಯಹಂ. ನೋಡಿ ವೀಕ್ಷಕರೇ, ಈ ಶ್ಲೋಕದ 2ನೇ ಲೈನಲ್ಲಿ ನಾರಸಿಂಹಂ ಅಂತ ನಾನು ಹೇಳಿದ್ನಲ್ಲ, ಇದನ್ನು ಇನ್ನೂ 2 ರೀತಿಯಲ್ಲಿ ಹೇಳ್ಬೋದು ನೀವು. ನೃಸಿಂಹಂ ಅಂತ ಹೇಳ್ಬೋದು, ನೃಸಿಂಹಂ ಭೀಷಣಂ ಭದ್ರಂ ಆ ರೀತಿ ಹೇಳ್ಬೋದು, ಇಲ್ಲ ನರಸಿಂಹಂ ಭೀಷಣಂ ಭದ್ರಂ ಅಂತ ಹೇಳ್ಬೋದು. ಇದು ನಿಮ್ಮ ಇಷ್ಟಕ್ಕೆ ಸಂಬಂಧಪಟ್ಟಿದ್ದು. ಆದರೆ ವೈಯಕ್ತಿಕವಾಗಿ ನನಗೆ ಇಷ್ಟ ಆಗಿದ್ದು ನಾರಸಿಂಹಂ ಭೀಷಣಂ ಭದ್ರಂ ಆ ರೀತಿಯಲ್ಲಿ ಮಾಡಿದ್ರೆ ಇನ್ನೂ ಬಹಳ ಒಳ್ಳೆಯದು. ಇಷ್ಟು ಹೇಳ್ತಾ ಈ ಸಂಚಿಕೆ ಕೂಡ ನಿಮ್ಗೆ ಇಷ್ಟ ಆಯಿತು ಅಂತ ಭಾವಿಸ್ತಾ ಈ ಸಂಚಿಕೆಯನ್ನು ಮುಗಿಸ್ತೀನಿ. ತಮ್ಮೆಲ್ಲರಿಗೂ ನನ್ನ ಗೌರವಾನ್ವಿತ ನಮಸ್ಕಾರಗಳು. ಕೃಷ್ಣಂ ವಂದೇ ಜಗದ್ಗುರುಂ.